ಅದಕ್ಕೆ ಎಲ್ಲರೂ ಎವ್ರಿಬಡಿ ಆರ್ ವೇಟಿಂಗ್ ದಟ್ ಏನ್ ಆಗ್ತಾ ಇದೆ, ತುಂಬಾ ಒಳ್ಳೇದಾಗ್ತಾ ಇದೆ. ಓಕೆ, ಇಷ್ಟು ದಿಟ್ಟ ಎಸ್. ಈಗ ನಮಗೆ ಗೊತ್ತಾಗ್ತಾ ಇರುವಂಥದ್ದು ಡಾಕ್ಟರ್ ದಿನೇಶ್ ಅವರೇ, ಪಾಕಿಸ್ತಾನದ ವಾಯುನೆಲೆಯಲ್ಲೇನೆ ಭಾರತ ಈಗ ಅವರ 2 ಜೆಟ್ಗಳನ್ನು ಭಾರತ ಕಡೆ ನುಗ್ಗಿ ಬರ್ತಾ ಇದ್ದಂಥ ಪಾಕಿಸ್ತಾನದ 2 ಜೆಟ್ಗಳನ್ನು ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನದ 2 ಫೈಟರ್ ಜೆಟ್ಗಳನ್ನು ಧ್ವಂಸ ಮಾಡಲಾಗಿದೆ. ಪಾಕಿಸ್ತಾನದ ಬಳಿಯಲ್ಲಿರುವಂಥದ್ದು ಒಂದು ಚೀನಾದ್ದು, ಇನ್ನೊಂದು ಅಮೇರಿಕಾದ ನಿರ್ಮಿತವಾಗಿರ್ತಕ್ಕಂಥ ಫೈಟರ್ ಜೆಟ್ಗಳಿರುವಂಥದ್ದು. ಅದರಲ್ಲಿ 2 ಫೈಟರ್ ಜೆಟ್ಗಳನ್ನು ಈಗಾಗಲೇ, ಒಂದು F-16 ಮತ್ತೊಂದು F-17, ಇವೆರಡು ಕೂಡ US ಫೈಟರ್ ಜೆಟ್ಗಳು. F-16 F-17 ಫೈಟರ್ ಜೆಟ್ಗಳನ್ನು ಈಗಾಗಲೇ ಹೊಡೆದು ಉರುಳಿಸಲಾಗಿದೆ ಅನ್ನೋಂಥದ್ದು. ಪಾಕಿಸ್ತಾನದ ವಾಯುನೆಲೆಯಲ್ಲೇ ಭಾರತ ಈಗ ಅದನ್ನು ಹೊಡೆದುರುಳಿಸಿದ್ದಾರೆ. ಇಮಿಡಿಯೇಟ್ ಆದಂಥ ರಿಟಾಲಿಯೇಷನ್ ಭಾರತದ ಕಡೆಯಿಂದ ಆಗ್ತಾ ಇದೆ. ಬಹುತೇಕ ಇದು ಸಿಯಾಲ್ಕೋಟ್ ಮತ್ತು ಇತರೆ ಏನು ಏರ್ ಬೇಸ್ಗಳಿದ್ದಾವೆ ಅಲ್ಲೂ ಕೂಡ ಅಟ್ಯಾಕ್ ಅನ್ನು ಈಗ ಭಾರತ ಕಡೆಯಿಂದಲೂ ಕೂಡ ಸ್ಟಾರ್ಟ್ ಮಾಡಲಾಗಿದೆ ಅಂತ ಎಲ್ಲ ಮಾಡ್ತಾರೆ. ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ರಿಟಾಲಿಯೇಷನ್ ಆಗುತ್ತೆ. ಯಾಕಂದ್ರೆ ನಮ್ದು ಸಿಟಿ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ. ಹೌದು. ಸೊ ದರ್ ಬಿ ಅ ಫರ್ಮ್ ಅಂಡ್ ವೆರಿ ಸ್ಟ್ರಾಂಗ್ ರಿಟಾಲಿಯೇಷನ್. ಎಕ್ಸಾಕ್ಟ್ಲಿ. ಯಾ ಅದಂತೂ. ಬಟ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಅಂಡ್ ನಮ್ಗೆ ಯಾವುದು ಹೆದರಿಕೆ ಇಲ್ಲ, ಇಲ್ಲಿ ಜನನು ಎದುರ್ಕೊಳ್ಳೋದಿಲ್ಲ. ಸೊ ವಿ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಅವರ್ ಫೋರ್ಸಸ್ ಅಂಡ್ ದ ಪ್ರೈಮ್ ಮಿನಿಸ್ಟರ್. ಎಲ್ಲರಿಗೂ ಧೈರ್ಯ ಇದೆ. ಈಗ ಮಾಡಿದ್ರೇನೆ ಮುಂದೆ ಮಾಡಕ್ ಆಗಲ್ಲ ಅಂತಾನು ಗೊತ್ತಿದೆ. ಹೌದು. ಪಾಕಿಸ್ತಾನ ಯಾವತ್ತೂ ಕೂಡ ನಿರೀಕ್ಷೆ ಮಾಡಿದಿರ್ಲಿಕ್ಕಿಲ್ಲ ಆ ರೀತಿಯಾದಂತ ಉತ್ತರ. ಅವ್ರಿಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಈ ತರ ಎಲ್ಲ ಇಷ್ಟು ಎಕ್ವಿಪ್ ಆಗಿದ್ದಾರೆ ಅಂತ ಅವ್ರು ಕನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಅಂಡ್ ನನ್ಗೆ ಗೊತ್ತಿರೋ ಹಾಗೆ ದಿಸ್ ಇಸ್ ಜಸ್ಟ್ ಟ್ರೈಲರ್ ತರ ಇನ್ನ ಇದೆ. ಇಂಡಿಯಾ ಭಾರತಕ್ಕಿಂತ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅವ್ರ ಹತ್ರ ಇದ್ದಾಗಲೂ 1965 ಕೂಡ ಅವ್ರನ್ನ ಹಂಗೇನೆ ಇದು ಮಾಡಿದ್ದಿತ್ತು. 1971 ಅಲ್ಲೂ ಕೂಡ ಅದೇ ಸ್ವರೂಪದಲ್ಲಿ ಅವ್ರನ್ನ 3 ದಿವಸ 6 ದಿವಸ 7 ದಿವಸದಲ್ಲಿ ಅವ್ರನ್ನ ಯುದ್ಧದಲ್ಲಿ ಮುಗಿಸಿರುವಂಥದ್ದು ಕೂಡ ಇದೆ. ಈಗ ಅದೆಲ್ಲದಕ್ಕಿಂತ ಎಷ್ಟೋ ಮುಂದಕ್ಕೆ ಬಂದಿದೆ ಭಾರತ. ಆ ಎಲ್ಲ ಕಾಲಗಳಿಂದ ಬಹಳ ಮುಂದೆ ಬಂದಿದೆ. ಪಾಕಿಸ್ತಾನ ಆ ಎಲ್ಲ ಕಾಲಗಳಿಂದ ಎಷ್ಟೋ ಹಿಂದೆಯಲ್ಲೂ ಇದೆ ಅಂತ. ಪಾಕಿಸ್ತಾನ ಆಗಿರ್ಬೋದು ಯಾದಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ದೇಶ ಆಗಿದೆ ಅದು. ಇಲ್ಲ, ಅದೇ ಈಗ ಏನಂದ್ರೆ ನೋಡಿ, ಈಗ ದೇ ಆರ್ ಟ್ರೈಂಗ್ ಟು ಅಟ್ಯಾಕ್ ನಮ್ಮ ಈ ಜಮ್ಮು ಕಾಶ್ಮೀರ, ಹೌದು, ಈ ಪಂಜಾಬಿನ ಕೆಲವು ಭಾಗ ಅಷ್ಟೇ. ಅವರು ರಾಜಸ್ಥಾನ್, ಗುಜರಾತ್ ಆ ಕಡೆ ಹೋಗೋದಿಲ್ಲ, ಸಮುದ್ರ ಆ ಕಡೆ ಎಲ್ಲ ಹೋಗೋದಿಲ್ಲ. ಹೌದೌದೌದು. ಯಾಕಂದ್ರೆ ಲೋಕಲ್ ಸಿಂಪಥೈಸರ್ಸ್, ಸಪೋರ್ಟರ್ಸ್ ಅವ್ರಿಗಿದೆ, ಈ ಕಡೆ ಸಿಗ್ತಾರೆ ಅನ್ಬಿಟ್ಟೆ ಅವರು ಅಷ್ಟು ಇಂಟೆಲಿಜೆನ್ಸ್ ಹೌದು. ಈ ಆರ್ಮಿ ಬೇಸು ಇಲ್ಲೆಲ್ಲ ಏನಿದೆ ಅಂತ ಹೇಳೋರು ಇಲ್ಲೆಲ್ಲ ಜನ ಇದಾರೆ, ಇಲ್ಲ ಅಂತಾನೆ ಹೇಳೋದಿಲ್ಲ. ನನಗೆ ಗೊತ್ತಿದೆ, ಸುಮಾರು ಜನ ಇದಾರೆ ಆತರ. ಹೌದು. ಸೊ ದಟ್ ಈಸ್ ವೈ ದೇ ಹ್ಯಾವ್ ಗಟ್ ದಟ್ ಕರೇಜ್ ಅಷ್ಟೇ. ಆ ಕಡೆ ಹೋಗೋದಿಲ್ಲ, ರಾಜಸ್ಥಾನ್, ಗುಜರಾತ್ ಆ ಕಡೆ ಹೋಗ್ಲಿಕ್ಕೆ ಧೈರ್ಯ ಮಾಡೋದಿಲ್ಲ ಅವರು. ಹೌದು. ಅಂದ್ರೆ ಲೋಕಲ್ ಸಪೋರ್ಟ್ ಸಿಗೋದಿಲ್ಲ. ಅಲ್ಲಿ ನೇವಿ ಆ ಕಡೆನೂ ಹೋಗ್ಲಿಕ್ಕೆ ಹೋಗೋದಿಲ್ಲ ಅವರು. ಹೌದು. ದೇ ಡೋಂಟ್ ಹ್ಯಾವ್ ದಟ್, ದೇ ಆರ್ ನಾಟ್ ದಟ್ ಎಕ್ವಿಪ್ ಟು ಹ್ಯಾಂಡಲ್ ಇನ್ ದ ನೇವಿ ರಿಲೇಟೆಡ್ ಇದು. ಹೌದು ಹೌದು ಹೌದು. ಹಾ. ಎಸ್, ಥ್ಯಾಂಕ್ ಯು ಡಾಕ್ಟರ್ ದಿನೇಶ್ ಅವರೇ. ಸೇಫ್ ಆಗಿರಿ. ಹಾಗೆ ನಿಮ್ ಜೊತೆ ಮಾತಾಡ್ತೀನಿ, ಮತ್ತೆ ಮಾತಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್ ದಿನೇಶ್ ಅವರೇ. ಇದು ಡಾಕ್ಟರ್ ದಿನೇಶ್ ಅವರು ಜಮ್ಮುನಲ್ಲಿ ಅವರ ಕಣ್ಣೆದುರುಗಡೆ ನಡೀತಾ ಇರುವಂತಹ ವಿಚಾರಗಳನ್ನು ಕೂಡ ನ್ಯೂಸ್ 18 ಮೂಲಕವಾಗಿ ವಿವರಿಸಿದರು. ಪಾಕಿಸ್ತಾನದಿಂದ ಅಪ್ರಚೋದಿತವಾದಂತಹ ಶೆಲ್ ದಾಳಿ ಆಯಿತು. ಕಾಶ್ಮೀರದಲ್ಲಿ ಬ್ಲಾಕ್ಔಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಕಂಪ್ಲೀಟ್ ಆದಂತಹ ಪಂಜಾಬ್ನ ಅಮೃತಸರ ಇರಬಹುದು, ನಮ್ಮ ಬಾರ್ಡರ್ ನಗರಗಳಿಂದವೆ ಎಲ್ಲ ಕಡೆಯಲ್ಲೂ ಕೂಡ ಸಂಪೂರ್ಣವಾಗಿ ವಿದ್ಯುತ್ ಕಡಿತಗೊಳಿಸಿ ಬ್ಲಾಕ್ಔಟ್ ಮಾಡಲಾಗಿದೆ. ಈ ಹಂತದಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಶ ಏನಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಂತಹ ಗುರಿಗಳನ್ನು ಸಾಧಿಸಿ ಸಾಮಾನ್ಯ ಜನರ ಮೇಲೆ, ಭಾರತದ ನಾಗರಿಕರ ಮೇಲೆ ದಾಳಿಯನ್ನು ನಡೆಸದಂತೆ ನೋಡ್ಕೊಳ್ಬೇಕಾಗಿದ್ದು ಬಹಳ ಮುಖ್ಯವಾದಂತಹ ಒಂದು ಪ್ರಯತ್ನ ಆಗಿರುತ್ತೆ. ಇದರ ಭಾಗವಾಗಿಯೇ ಈಗಾಗಲೇ ಪಾಕಿಸ್ತಾನದ 3 ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಲಾಗಿದೆ. ಕಾಶ್ಮೀರದಲ್ಲಿ ಬ್ಲಾಕ್ಔಟ್ ಘೋಷಣೆ ಮಾಡಲಾಗಿದೆ. ಪಂಜಾಬ್ನ ಅಮೃತಸರದಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ. ಅಂದರೆ ಆಯಾ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿ ಈಗ ಕತ್ತಲ ಆವರಿಸಿದೆ. ಇಡೀ ಬಾರ್ಡರ್ನ ಹಳ್ಳಿಗಳಲ್ಲಿರ್ಬೋದು, ನಗರಗಳಲ್ಲಿರ್ಬೋದು ಸಂಪೂರ್ಣವಾಗಿ ವಿದ್ಯುತ್ ಕಡಿತವನ್ನು ಮಾಡೋದ್ರ ಮೂಲಕವಾಗಿ ಗಂಭೀರ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಬೇಕಾದಂಥ ಸರ್ವ ಸಿದ್ಧತೆಯನ್ನು ಭಾರತ ಮಾಡಿದೆ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಭಾರತದ ಮೇಲೆ ಯುದ್ಧವನ್ನು ಸಾರದ ರೀತಿಯಲ್ಲಿನೇ ಇವತ್ತು ದಾಳಿಯನ್ನು ಮಾಡಿರುವಂಥದ್ದು ಜನಸಾಮಾನ್ಯರ ಮೇಲೆ. ಯಾಕೆಂದರೆ ಪಾಕಿಸ್ತಾನದಲ್ಲಿ ಭಾರತ ಮಾಡಿರುವಂತಹ ದಾಳಿಯ ಸಂದರ್ಭದಲ್ಲಿ ಯಾವುದೇ ಅಲ್ಲಿಯ ಸಿವಿಲಿಯನ್ಸ್ ಯಾವುದೇ ರೀತಿಯಾದಂತಹ ನಾಗರಿಕರ ಯಾವುದೇ ಸಾವುಗಳು ಕೂಡ ವರದಿ ಆಗಿರಲಿಲ್ಲ. ಕೇವಲ ಉಗ್ರರ ನೆಲೆಗಳ ಮೇಲೆ ಮಾತ್ರನೇ ದಾಳಿ ನಡೆಸಲಾಗಿತ್ತು. ಅಲ್ಲಿ ಇರುವಂತಹ ಉಗ್ರರು ಕಟ್ಟಿಕೊಂಡಿದ್ದಂತಹ ಅವರ ಕಟ್ಟಡಗಳನ್ನು ಧ್ವಂಸ ಮಾಡಲಾಗಿತ್ತು. ಹಾಗೆಯೇ
ಜಮ್ಮುವಿನ ಸಂಬಾದಲ್ಲೂ ಕೂಡ ಈಗ ಸಂಪೂರ್ಣ ಬ್ಲಾಕ್ಔಟ್ ಮಾಡಲಾಗಿದೆ. ಸಂಬಾ ಬಳಿಯಲ್ಲಿ ಈಗ ಸಂಪೂರ್ಣವಂತ ಬ್ಲಾಕ್ಔಟ್ ಮಾಡಿದ್ದಾರೆ. ಪಾಕಿಸ್ತಾನದಿಂದ ಅಪ್ರಚೋದಿತವಾದಂತಹ ಶೆಲ್ ದಾಳಿ ಆಗ್ತಾ ಇದೆ. ಆ ಭಾಗದಿಂದ ಬರ್ತಾ ಇರುವಂತಹ ಶೆಲ್ ದಾಳಿ ಇರಬಹುದು, ಡ್ರೋನ್ ಮೂಲಕವಾಗಿ ಆಗ್ತಾ ಇರುವಂತಹ ಅಟ್ಯಾಕ್ ಮತ್ತು ಮಿಸೈಲ್ ಅಟ್ಯಾಕ್. ಹೀಗೆ 3 ಸ್ವರೂಪದಲ್ಲಿ ಈಗ ಪಾಕಿಸ್ತಾನ ಭಾರತದ ಕಡೆಗೆ, ಭಾರತದ ಉತ್ತರ ಭಾಗದಲ್ಲಿ ಬಹಳ ಮುಖ್ಯವಾಗಿ ಜಮ್ಮು ಭಾಗದಿಂದ ಕೆಳಭಾಗದ ಕಡೆಗೆ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಜಮ್ಮುವಿನಿಂದ ಹಿಡಿದು ಅಮೃತಸರದವರೆಗೆ ಬರುವಂತಹ ಪ್ರದೇಶಗಳಲ್ಲಿ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಹೀಗಾಗಿ ಅದನ್ನು ರಿಟಾಲಿಯೇಟ್ ಮಾಡುವಂತಹ ಕೆಲಸವನ್ನು, ಅದಕ್ಕೆ ತಿರುಗೇಟ್ ಕೊಡುವಂತಹ ಕೆಲಸವನ್ನು ಭಾರತ ಪಾಕಿಸ್ತಾನ ಬಯಸಿದ್ದಕ್ಕಿಂತ ಜಾಸ್ತಿಯಾಗಿ ಮಾಡ್ತಾ ಇದೆ. ಪಾಕಿಸ್ತಾನ ಏನು ಅಂದ್ಕೊಂಡಿತ್ತು ಅಂತ ಹೇಳಿದ್ರೆ, ನಾವೊಂದು 4 ಶೆಲ್ ದಾಳಿ ಮಾಡಿದರೆ ಭಾರತದವರು ಸುಮ್ಮನಿರ್ತಾರೆ, ಭಾರತ ಸುಮ್ಮನಿರಬಹುದು, ಅಥವಾ ಹೇಗೆ ಪಾಕಿಸ್ತಾನದ ಒಬ್ಬ ಯುವಕ ಒಂದು ವಿಡಿಯೋ ಮಾಡಿಕೊಂಡು ಹೇಳ್ತಾ ಇದ್ದ, ಭಾರತದಿಂದ ಬಂದಿರುವ ಎಲ್ಲ ಕ್ಷಿಪಣಿಗಳು ಕೂಡ ಕರೆಕ್ಟಾಗಿ ಅದರ ಪ್ರದೇಶಗಳಲ್ಲಿ ಸ್ಫೋಟ ಆಗಿದೆ, ಒಂದೇ ಒಂದು ಕ್ಷಿಪಣಿಯನ್ನು ಕೂಡ ನಮ್ಮ ಪಾಕಿಸ್ತಾನದವರಿಗೆ ಉರುಳಿಸೋದಕ್ಕೆ ಆಗಲಿಲ್ಲ ಅಂತೇಳಿ ಪಾಕಿಸ್ತಾನದ ಯುವಕ ಒಬ್ಬ ಹೇಳ್ತಾ ಇದ್ದ. ಅದೇ ಸ್ವರೂಪದಲ್ಲಿ ಈಗ ಪಾಕಿಸ್ತಾನ ಏನಂದ್ಕೊಂಡಿತ್ತು, ತಾನು ಹಾರಿಸಿರುವಂತಹ ಕ್ಷಿಪಣಿಗಳು ಭಾರತಕ್ಕೆ ಹೋಗುತ್ತೆ, ಟಾರ್ಗೆಟ್ ರೀಚ್ ಆಗುತ್ತೆ, ಬ್ಲಾಸ್ಟ್ ಆಗುತ್ತೆ, ಭಾರತ ಸುಮ್ಮನೆ ಆಗಿ ಕೂತ್ಕೊಂಡು ನೋಡ್ತಾ ಇರುತ್ತೆ ಅಂತೇಳಿ. ಆದರೆ ಹಾಗಾಗಿಲ್ಲ. ಯಾಕೆಂದರೆ ಇದು ಭಾರತದ ಮೇಲೆ ನಡೆಸಿರುವಂತಹ ಈ ದಾಳಿಯಲ್ಲಿ ಬಹುತೇಕ ಹಲವಾರು ಅವರ ಡ್ರೋನ್ಗಳನ್ನು ಮತ್ತು ಈಗಾಗಲೇ ಭಾರತದ ಕಡೆಗೆ ನುಗ್ಗಿ ಬರ್ತಾ ಇದ್ದಂತಹ ಕ್ಷಿಪಣಿಗಳನ್ನು ಮಧ್ಯದಲ್ಲಿನೇ ಅವುಗಳನ್ನು ಇಂಟರ್ಸೆಪ್ಟ್ ಮಾಡಲಾಗಿದೆ, ಅಂದರೆ ಅವುಗಳನ್ನು ಹೊಡೆದುರುಳಿಸಲಾಗಿದೆ. ಆ ಮೂಲಕ